ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಅನ್ಕೊತೀನಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ರಾತ್ರಿ 9 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಯಾಕೋ ತುಂಬಾ ಟಯರ್ಡ್ ಆಗಿತ್ತು. ಇವತ್ತು ಸಾಯಂಕಾಲನೂ ಪೂಜೆ ಮಾಡಿದ್ದೆ, ಸಾಯಂಕಾಲ ಆಯಿತು. ಫ್ರೆಂಡ್ಸ್, ಇವತ್ತು ನನ್ನ ಮಗಳಿಗೆ ಪಾಪ ತುಂಬಾ ವರ್ಕ್ ಕೊಟ್ಟಿದ್ದಾರೆ. ಹೋಮ್ವರ್ಕ್ ಎಲ್ಲ ಬರೆದ್ಲು, ಎಲ್ಲ ಓದ್ಕೊಂಡ್ರು. ಮತ್ತು ಇವಾಗ ಪ್ರಾಜೆಕ್ಟ್ ವರ್ಕು 2 ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ಅದೆಲ್ಲ ಮಾಡೋಷ್ಟೊತ್ತಿಗೆ ಒಬ್ಳಿಗೆ ತುಂಬಾ ಲೇಟ್ ಆಗುತ್ತೆ. ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಡ್ರಾಯಿಂಗ್ ಮಾತ್ರ ಮಾಡಿ ಅಲ್ಲಿಕ್ಕಿದ್ದಾಳೆ. ನಾನು ಕಲರಿಂಗ್ ಮಾಡಿಕೊಡ್ತೀನಿ, ನೀನು ಬೇರೆದು ಮಾಡು ಚಿನಿ ಅಂತ ಮಾಡ್ತಾ ಇದ್ದಾಳೆ. ಅದು ಬೇರೆ ಪೇಪರ್ ಕಟ್ಟಿಂಗ್ ಮಾಡಬೇಕು, ಅದನ್ನು ಶೇಪ್ ಮಾಡಿ ಎಲ್ಲ ಅಂಟಿಸ್ಬೇಕು. ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಕಲರಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ನಾನು ಕಲರಿಂಗ್ ಮಾಡಿದ್ಮೇಲೆ ಮತ್ತೆ ಇದರ ಮೇಲೆ ಬ್ಲ್ಯಾಕ್ ಪೆನ್ನಲ್ಲಿ ಬೇರೆ ನೀಟಾಗಿ ಬರೀತಾಳೆ. ಮತ್ತು ಹೆಸ್ರು ಬರಿಬೇಕು, ಕ್ಲಾಸ್ ನೇಮ್ ಎಲ್ಲ ಬರಿಬೇಕು. ಆಲ್ಮೋಸ್ಟು ಇದು ಒಂದೆಲ್ಲ ಕಂಪ್ಲೀಟ್ ಆಯಿತು. ಅವಳು ಪಾಡಿಗೆ ಅವಳು ಅದನ್ನು ಮಾಡ್ಕೊತಾ ಇದ್ದಾಳೆ. ಊಟ ಮಾತ್ರ ಇವತ್ತು ಸಾಂಬಾರಿತ್ತು ಫ್ರೆಂಡ್ಸ್. ನಾನು ದೋಸೆ ಮಾಡಿ ತಿನ್ನಿಸ್ದೆ ಮಕ್ಕಳಿಗೆ. ಡ್ರಾಯಿಂಗ್ ಮಾಡ್ತಾ ನೋಡಿ ಇದೆಲ್ಲ ಕಂಪ್ಲೀಟ್ ಆಯಿತು. ತುಂಬಾ ಲೇಟ್ ಆಯಿತು. ರಾತ್ರಿ 11:30 ಆಯಿತು. ಪಾಪ ಮತ್ತೆ ಬೆಳಗ್ಗೆ ಎದ್ದೇಳಬೇಕು, ಸ್ಕೂಲ್ಗೆ ರೆಡಿ ಆಗಬೇಕು. ವ್ಯಾನ್ 8 ಗಂಟೆ 8:05 ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಕಂಪ್ಲೀಟ್ ಆಯಿತು. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಹೇಗೆ ಯಾವ ಥರ ಡ್ರಾಯಿಂಗ್ ಮಾಡಿದ್ದಾರೆ ಅಂತ. ನಿಮ್ಮನೆಯಲ್ಲೂ ಇದೇ ಥರ ವರ್ಕು ಮಕ್ಕಳಿಗೆ ಕೊಡ್ತಾರಲ್ವ? ಇದ್ದೇ ಇರುತ್ತೆ ವರ್ಕು ಮಕ್ಕಳಿಗೆ. ನಮ್ಮ ಮನೆಯಲ್ಲಂತೂ ಚಿಕ್ಕವಳಿಗೇನು ಸಣ್ಣ ಪುಟ್ಟ ಕೊಡ್ತಾರೆ, ಆದರೆ ದೊಡ್ಡವಳು ಮಾಡಿಕೊಟ್ಬಿಡ್ತಾಳೆ. ಆದರೆ ಇವಾಗ ದೊಡ್ಡವಳು ಆಗ್ತಾ ದೊಡ್ಡವಳಿಗೆ ಮಾತ್ರ ವರ್ಕ್ ಜಾಸ್ತಿ, ಪ್ರಾಜೆಕ್ಟ್ ವರ್ಕು ಅಷ್ಟೇ ಜಾಸ್ತಿ ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ಎಲ್ಲ ಕಂಪ್ಲೀಟ್ ಆಯಿತು. ಪಾಪ ನೇಮ್ ಬರೀಬೇಕು. ನೇಮೆಲ್ಲ ಬರಿತಾ ಇದ್ದಾಳೆ. ಕ್ಲಾಸ್ ನೇಮು, ಅವಳ ನೇಮು, ಯಾವ ಕ್ಲಾಸು, ಸ್ಕೂಲ್ ನೇಮು ಎಲ್ಲ ಬರಿತಾ ಇದ್ದಾಳೆ. ಚಿಕ್ಕವಳು ಇದು ತೋರಿಸ್ತಾ ಇದ್ದಾಳೆ, ಇದು ನಾನೇ ಮಾಡಿದ್ದು ಅಂತ. ಕಷ್ಟಪಟ್ಟು ನೋಡಿ ಇದೆಲ್ಲ ಅಂಟಿಸ್ಬೇಕಲ್ಲ ಚಿನ್ನಿ ಅಂದರೆ, ಇಲ್ಲ ಅಂಟಿಸೋದು ಏನೂ ಇಲ್ಲ, ಅದು ಕೆಳಗಡೆ ಮೇಲೆ ಎಳೆದು ತೋರಿಸ್ಬೇಕು ಮ್ಯಾಮ್ಗೆ ಅಂತ ಹೇಳಿದ್ಲು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಕೊನೆ ತನಕ ವಿಡಿಯೋ ನೋಡಿ. ಇದೆಲ್ಲ ಮಾಡೋಷ್ಟೊತ್ತಿಗೆ 11:30 ಆಯಿತು. ನೋಡಿ ತುಂಬಾ ಲೇಟ್ ಆಯಿತು. ನೋಡಿ ಇದನ್ನು ಬೇರೆ ಬ್ಲ್ಯಾಕ್ ಪೆನ್ನಲ್ಲಿ ಒಂದು ಸಾರಿ ಬರೆದ್ಲು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಲೈಕ್ ಮಾಡಿ.